ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಸ್ಟೋರಿ ಏನಪ್ಪ ಅಂದರೆ, ನಮ್ಮ RCB ಟೀಮಿನ ರಿಟರ್ನ್ಸ್ ಪ್ಲೇಯರ್ಸ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ರಿಮರ್ಸ್ ಹರಿದಾಡ್ತಿದ್ದೆ ಇವರೆಲ್ಲ ಆಗ್ಬೋದು ಅಂತೇಳಿ. ಮೊದಲನೇದಾಗಿ ರಿಟರ್ನ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ಆಡಿದಂಥ 15 ಮ್ಯಾಚ್ನಲ್ಲಿ 657 ರನ್ ಹೊಡೆದು 143 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಮತ್ತು ಅದರ ನಂತರ ಫಿಲ್ ಸಾಲ್ಟ್ ಅವರು ಆಗ್ತಾರೆ. ಅವರು ಆಡಿದ 13 ಮ್ಯಾಚಲ್ಲಿ 403 ರನ್ಗಳನ್ನು ಹೊಡೆದಿದ್ದಾರೆ 175 ಸ್ಟ್ರೈಕ್ ರೇಟ್ನಲ್ಲಿ. ತದನಂತರ ಜಿತೇಶ್ ಶರ್ಮಾ ಅವರು ಆಡ್ತಾರೆ. 15 ಮ್ಯಾಚ್ಗಳಲ್ಲಿ 261 ರನ್ಗಳನ್ನು ಹೊಡೆದಿದ್ದಾರೆ 176 ಸ್ಟ್ರೈಕ್ ರೇಟ್ನಲ್ಲಿ. ಟೀಮ್ ಡೇವಿಡ್ ಅವರು ರಿಟರ್ನ್ ಆಗ್ತಾರೆ. ಯಾಕೆಂದರೆ ಅವರೆಲ್ಲ ಲಾಸ್ಟ್ಗೆ ಒಂದು ಫಿನಿಶಿಂಗ್ ರೋಲನ್ನು ಸಖತ್ತಾಗಿ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಅವರು ಆಡಿದಂಥ 12 ಮ್ಯಾಚ್ಗಳಲ್ಲಿ 187 ರನ್ಗಳನ್ನು ಹೊಡೆಯೋದರ ಮೂಲಕ 185 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ. ನಂತರ ಕೃಣಾಲ್ ಪಾಂಡ್ಯ ಅವರು 15 ಮ್ಯಾಚ್ನಲ್ಲಿ 379 ರನ್ಗಳನ್ನು ಹೊಡೆಯೋದರ ಮೂಲಕ 126 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ. ಅವರೆಲ್ಲ ಒಂದು ರೀತಿಯಲ್ಲಿ ನಮ್ಮ ಟೀಮಿಗೆ ಆಪತ್ ಬಾಂಧವನ ರೀತಿಯಲ್ಲಿ ಕೃಣಾಲ್ ಪಾಂಡ್ಯ ಅವರು ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರೊಮಾರಿಯೋ ಶೆಪರ್ಡ್ ಅವರು ಚೆನ್ನೈ ವಿರುದ್ಧ ಸಖತ್ತಾಗಿ ಹಿಡಿದರು. ಅವರ ಹೊಡೆದಂಥ ಸಿಕ್ಸ್ಗಳು ಬಿಗ್ ಹಿಟ್ಟರ್. ಅವರು ಹಾರ್ಡ್ ಹಿಟ್ಟರ್ಗಾಗಿ ಒಂದೊಂದು ಶಾಟ್ಗಳನ್ನು ಹಾರ್ಡ್ ಹಿಟ್ಟಾಗಿ ಕನ್ವರ್ಟ್ ಮಾಡ್ತಾರೆ. ನಂತರ ಜೋಶ್ ಹೇಜಲ್ವುಡ್ ಅವರು ಬೌಲಿಂಗ್ ಲೈನಪ್ಪಲ್ಲಿ 12 ಮ್ಯಾಚ್ಗಳಲ್ಲಿ 22 ವಿಕೆಟ್ಗಳನ್ನು ತೆಗೆಯೋದ್ರ ಮೂಲಕ 8.77 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ. ನಂತರ ಸುಯೇಶ್ ಶರ್ಮಾ ಅವರು ರಿಟರ್ನ್ ಆಗ್ತಾರೆ. ಅವರು ಆಡಿದಂಥ 14 ಮ್ಯಾಚ್ಗಳಲ್ಲಿ 8 ವಿಕೆಟ್ಗಳನ್ನು ಪಡೆಯೋದ್ರ ಮೂಲಕ 8.84 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ. ಮತ್ತು ಮಯಾಂಕ್ ಅಗರ್ವಾಲ್ ಆಡಿದಂಥ 4 ಮ್ಯಾಚ್ಗಳಲ್ಲಿ 95 ರನ್ಗಳನ್ನು ಹೊಡೆಯುತ್ತಾರೆ. ಮತ್ತು ಜೋಕೋ ಬೆಥೆಲ್ ಅವರು ಆಡಿದಂಥ 2 ಮ್ಯಾಚ್ಗಳಲ್ಲಿ 67 ರನ್ಗಳನ್ನು ಹೊಡೆಯೋದ್ರ ಮೂಲಕ ನಮ್ಮ ಈ ಸೀಸನ್ಗೆ 19ರ CIPL ಸೀಸನ್ಗೆ ರಿಟರ್ನ್ ಆಗ್ತಾರೆ ಅಂತೇಳಿ ರೂಮರ್ಸ್ ಹರಿದಾಡ್ತಿದೆ. ನಿಮ್ಮ ಪ್ರಕಾರ ಯಾವ ಪ್ಲೇಯರ್ಸ್ಗಳು ರಿಟರ್ನ್ ಆಗ್ಬೋದು ಅಂತೇಳಿ ಕಮೆಂಟ್ ಮಾಡಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.